ನಾಗಮಂಗಲ ತಾಲೂಕು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ. ಅವರು 4ನೇ ಬಾರಿಗೆ ಈ ರಾಜ್ಯದ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇದು 4ನೇ ಸಾರಿಗೆ ಈಗ ನಮ್ಮ ನಾಗಮಂಗಲ ತಾಲೂಕಿಗೆ ಬರ್ತಿದ್ದಾರೆ. ಅವ್ರನ್ನ ನಾಗಮಂಗಲ ತಾಲೂಕಿನ ಮಾಡಬೇಕಾ ತೋರಾಗಿದೆಯಪ್ಪ. ನಾಗಮಂಗಲ ತಾಲೂಕಿನ ಅಭಿವೃದ್ಧಿ ಪಥದಲ್ಲಿ ತಾಲೂಕಿನ ತೆಗೆದುಕೊಂಡು ಹೋಗ್ತಿದ್ದಾರೆ. ಅವರು ಈ ತಾಲೂಕಿನ ಸುಪುತ್ರರಾಗಿ ಈ ತಾಲೂಕಿಗೆ ಒಂದು ನಮ್ಗೆಲ್ಲರಿಗೂ ಅವ್ರನ್ನ ನಾವು ತಾಲೂಕಿನ ಪಡೆದಿರೋದು ನಾವೊಂದು ಹೆಮ್ಮೆಯ ವಿಚಾರ. ಅವರು ಈ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇದುವರೆಗೂ ಆಗದಿರೋಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಜನಕ್ಕೆ ಸ್ಪಂದಿಸಿ ನಡ್ಕೊಂಡಿದ್ದಾರೆ. ಅವರು ನಮ್ಮ ತಾಲೂಕಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆ ಮತ್ತು ನಮ್ಮ ಜಿಲ್ಲೆಗೆ ಅವರೊಂದು ವರದಾನ. ಮತ್ತು ಮೈಸೂರು ಶುಗರ್ ಫ್ಯಾಕ್ಟ್ರಿ ಆಗಲಿ ಅಥವಾ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಹೇಮಾವತಿ ಆಗಲಿ ಬೇರೆ ಎಲ್ಲ ಕೆಲಸಗಳಿಗೂ ಸಹ ಅವರು ಒತ್ತು ಕೊಟ್ಟು ನಡ್ಕೊಳ್ತಿದ್ದಾರೆ. ಅವ್ರನ್ನ ಉತ್ಪೂರ್ವಕವಾಗಿ ನಮ್ಮ ಜಿಲ್ಲೆಯ ಜನ ಸ್ವಾಗತಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾಗಮಂಗಲ ತಾಲೂಕಿನ ಜನ ಅವ್ರನ್ನ ಒಂದು ಮನೆಯ ಮಗನ ಥರ ನೋಡಿಕೊಂಡು ಒಂದು ಸ್ವಾಗತ ಮಾಡಿ ಗೌರವ ಕೊಟ್ಟು ನಡ್ಕೊಳ್ತಿದ್ದಾರೆ. ಅವ್ರ ಎಲ್ಲ ವಿಚಾರಗಳಲ್ಲೂ ಸಹ ಪಕ್ಷಾತೀತವಾಗಿ ಅವ್ರಿಗೆ ಒಂದು ಸಹಕಾರ ಮಾಡಿ ನಡ್ಕೊಳ್ಳೋದಕ್ಕೆ ಅಂತೇಳಿ ಇದೆ. बोलो भारत माता के चलुराय स्वामी के स्वामी गौड़ा के शिवकुमार के सिद्धरामैया के खड़गे के राहुल गांधी के सोनिया गांधी के ಮಾನ್ಯ ಚಲುವರಾಯ ಸ್ವಾಮಿ ಅವರು 4ನೇ ಬಾರಿಗೆ ಈ ರಾಜ್ಯದ ಸಚಿವರಾಗಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ಸಚಿವರಾಗಿ ಗೌರವಾನ್ವಿತವಾಗಿ ಈ ತಾಲೂಕಿಗೆ ಈ ದಿನ ಆಗಮಿಸಿ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಆಗಮಿಸಿ ಈ ದಿನ ಎಲ್ಲ ಈ ಟೋಲ್ನಿಂದ ನಾವೆಲ್ಲರೂ ಸಹ ಮೆರವಣಿಗೆ ಮುಖಾಂತರ ಅವರನ್ನ ತಾಲೂಕಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಸೇರಿದ್ದೀವಿ. ಇವರು ಆ ತಾಲೂಕಿಗೆ ಇವರು ಅವಶ್ಯಕತೆ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸವನ್ನು ತಾಲೂಕಿಗೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡು ಮುಂದೆ ಜನ ಬೆಂಬಲವನ್ನು ಅವರಿಗೆ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಈ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲೂ ಸಹ ನಾವೆಲ್ಲರೂ ಅವರ ಬೆಂಬಲವಾಗಿ ನಿಂತು ಅವ್ರನ್ನ ಮುಂದಿನ ಬಾರಿ ಸಹ ಗೆಲ್ಲಿಸಿ ಮನಸ್ಸನ್ನ ಮಾಡಿ ಈ ತಾಲೂಕಿನ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಅವರಿಂದ ಕಾಣಬೇಕು. ಇನ್ಯಾರಿಂದಲೂ ಸಹ ಈ ಅಭಿವೃದ್ಧಿ ತಾಲೂಕಿನಲ್ಲಿ ಆಗೋದಿಲ್ಲ. ಹಿಂದೆಲ್ಲ ನೋಡಿದ್ವಿ ನಾವು, ಯಾರೂ ಸಹ ಈ ಅಭಿವೃದ್ಧಿಯನ್ನು ಮಾಡಿಲ್ಲ. ಇವತ್ತೇನು ನಮ್ಮ ತಾಲೂಕಿಗೆ ಸಾವಿರಾರು ಕೋಟಿ ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ಸಹ ಮೂಲಭೂತ ಸೌಕರ್ಯವನ್ನ ಇದನ್ನ ನಮ್ಮ ತಾಲೂಕಿಗೆ ತಂದುಕೊಡ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ಇವರನ್ನ ಹೆಚ್ಚಿನ ಮತದಿಂದ ಗೆಲ್ಲಿಸಿ ಮುಂದೆ ಶಾಸಕರಾಗಿ ಸಚಿವರಾಗಿ ಮಾಡಬೇಕು ಅಂತ ಈ ತಾಲೂಕಿನ ಎಲ್ಲ ಜನರ ಪರವಾಗಿ ನಾವು ಕೇಳಬೇಕು.
ಪರಿಚಯಿಸಲಿಕ್ಕೆ ಬಂದಿದ್ರಿ ಅಥವಾ ನಾನು 4ನೇ ಬಾರಿ ಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಏನು ಮಂಡ್ಯ ಜಿಲ್ಲೆನಲ್ಲಿ ಮಂಡ್ಯದಲ್ಲಿ ಮೊನ್ನೆ ಮಾಡಿದಂತ ಸ್ವಾಗತ ಅಪೂರ್ವವಾಗಿತ್ತು. ಅವತ್ತಿನ ಅಲ್ಲಿಯ ಶಾಸಕರಾದಂತ ರವಿಕುಮಾರ್ ಅವರು, ನಮ್ಮ ಉದಯ್ ಅವರು, ವಿಧಾನ ಪರಿಷತ್ತಿನ ಸದಸ್ಯಗಳಾದಂತ ದಿನೇಶ್ ಅವರು, ಮಾಬು ಬಂಡಿಸಿದ್ದೇಗೌಡರು ಮತ್ತು ನಮ್ಮ ಮಧು ಮಾದೇಗೌಡರು ಮತ್ತು ಶಿವಣ್ಣ, ಅಷ್ಟೂ ಜನ ಮತ್ತು ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್